ಬಳ್ಳಾರಿಯ ರಕ್ತ ಸಿಕ್ತ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ರಾಜಕೀಯ ಇಲ್ಲಿ ನಡೀತಾ ಇದೆ. ಬಳ್ಳಾರಿ ಫೈರಿಂಗ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದು, ಅಮಾಯಕ ಕಾರ್ಯಕರ್ತ ಇಲ್ಲಿ ಸಾವನ್ನಪ್ಪಿದ್ದಾನೆ. ಸಿಎಂ ಭೇಟಿಯಾಗಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು. ಬಳ್ಳಾರಿಯ ಘಟನೆ ಬಗ್ಗೆ ಸಚಿವ ಜಮೀರ್ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಈ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಆಗ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಘಟನೆ, ಕೇವಲ ಬ್ಯಾನರ್ ಕಟ್ಟುವ ವಿಚಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದ್ಯಾಕೆ ಅಂತ ಹೇಳಿ ಸಿಎಂ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಸಂಪೂರ್ಣ ತನಿಖೆ ಮಾಡಿ ವರದಿ ಕೊಡಿ ಅನ್ನುವ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಸಣ್ಣ ಘಟನೆ ದೊಡ್ಡದಾಗೋವರೆಗೂ ಏನ್ ಮಾಡ್ತಾ ಇದ್ರಿ ಅನ್ನುವ ಪ್ರಶ್ನೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ಅಮಾಯಕನ ಜೀವ ಹೋಗಿದೆ ಅಂತ ಹೇಳಿ ಪೊಲೀಸರ ಮೇಲೂ ಕೂಡ ಸಿಟ್ಟನ್ನ ಹೊರಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧವೂ ಸಿಎಂ ಗರಂ ಆಗಿದ್ದಾರೆ. ಒಂದು ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಈ ತರ ದೊಡ್ಡ ಮಟ್ಟಕ್ಕೆ ಒಬ್ಬರ ಕಾರ್ಯಕರ್ತನ ಜೀವ ಹೋಗಿದೆ. ನಾರಾಗೆ ಕರೆ ಮಾಡಿ ಅಲ್ಲಿ ನಾರಾ ಭರತ್ ರೆಡ್ಡಿ ಅವ್ರ ಹತ್ರ ಸಿಎಂ ಜೊತೆ ಮಾತಾಡಿಸ್ಬೇಕು ಅಂತ ಹೇಳಿ ಜಮೀರ್ ಫೋನ್ ಕೊಟ್ರೆ, ಹೋಗ್ರಿ ಯಾರ ಹತ್ರನೂ ಮಾತಾಡಲ್ಲ ಅಂತ ಹೇಳಿ ಜಮೀರ್ಗೆನೆ ಸಿಎಂ ತರಾಟೆ ತೆಗೆದುಕೊಂಡಿದ್ದಾರೆ. ನಾನು ಯಾರ ಹತ್ರನೂ ಮಾತಾಡಲ್ಲ. ಕಂಪ್ಲಿ ಗಣೇಶ್ ನಾಗೇಂದ್ರ ಜೊತೆ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೀಗ ಈ ಒಂದು ಘಟನೆ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೆ ಕಾರಣ ಆಗಿದೆ. ನೀವಲ್ಲಿ ಪರಿಸ್ಥಿತಿ ಕಂಟ್ರೋಲ್ ಮಾಡಿ ಅಂತ ಹೇಳಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಾರಾಗೆ ಸುಮ್ಮನೆ ಇರಲು ಹೇಳಿ ಅಂತಾನು ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ಅಮಾಯಕ ಕಾರ್ಯಕರ್ತನ ಜೀವ ಹೋಗಿದೆ. ಒಂದು ಸಣ್ಣ ಘಟನೆ ಇಷ್ಟು ದೊಡ್ಡದು ಮಾಡೋದಕ್ಕೆ ಯಾಕೆ ಬಿಟ್ರಿ? ಒಬ್ಬ ಕಾರ್ಯಕರ್ತನ ಪ್ರಾಣ ಹೋಗುವವರೆಗೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಯಾಕೆ ಆಯ್ತು ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ಬಳ್ಳಾರಿ ಘಟನೆ ಬಗ್ಗೆ ವಿವರಿಸಿದ್ರು ಜಮೀರ್ ಅಹ್ಮದ್ ಅವರು. ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಸಣ್ಣ ಘಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದ್ಯಾಕೆ ಅನ್ನುವ ಪ್ರಶ್ನೆಯನ್ನ ಕೂಡ ಅಲ್ಲಿ ಜಮೀರ್ ಅವರ ಬಳಿ ಕೇಳಿದ್ದಾರೆ. ಸಂಪೂರ್ಣವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ನಾರಾ ಭರತ್ ರೆಡ್ಡಿ ಅವರ ಜೊತೆ ಮಾತಾಡೋದಕ್ಕೆ ನಿರಾಕರಿಸಿದ್ರು ಸಿದ್ದರಾಮಯ್ಯ ಅವರು. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೋ ಒಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತೊಗೊಳ್ತೀವಿ. ನಾವು ಸಿ ಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫು ಬಂದಿದ್ದರು, ಡಿ ಜಿ ಅವ್ರು ಬಂದಿದ್ದರು. ನಾವೆಲ್ಲ ಸೇರಿ ಸಿ ಎಂ ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ಟು ಮಾಡಿಕೊಂಡ್ರು. ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸಿ ಎಮ್ಮು ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸವ್ರು ತನಿಖೆ ಮಾಡ್ತಾಯಿದ್ದಾರೆ. ತನಿಖೆಯಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯಿತು, ಏನಾಯ್ತು ಅಂತ ಪೊಲೀಸವ್ರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇರಲಿ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಆಗಬಾರ್ದಾಗಿತ್ತು ಆ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೋ ಒಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತೊಗೊಳ್ತೀವಿ. ನಾವು ಸಿ ಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫು ಬಂದಿದ್ದರು, ಡಿ ಜಿ ಅವ್ರು ಬಂದಿದ್ದರು. ನಾವೆಲ್ಲ ಸೇರಿ ಸಿ ಎಂ ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ಟು ಮಾಡಿಕೊಂಡ್ರು. ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸಿ ಎಮ್ಮು ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸವ್ರು ತನಿಖೆ ಮಾಡ್ತಾಯಿದ್ದಾರೆ. ತನಿಖೆಯಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯಿತು, ಏನಾಯ್ತು ಅಂತ ಪೊಲೀಸವ್ರು ತನಿಖೆ ಮೇಲೆ ಗೊತ್ತಾಗ್ತದೆ. ನಮ್ಮದು ಮುಖ್ಯವಾಗಿ ನಾಳೆ ಕಾರ್ಯಕ್ರಮ ನಮ್ಮ ವಾಲ್ಮೀಕಿ ಅಜ್ಜಿಯವ್ರ ಕಾರ್ಯಕ್ರಮವನ್ನು ಕೆಡಿಸ್ಬೇಕಂತೇಳಿ ಇವ್ರು ಏನು ನಿನ್ನೆ ಪ್ರಯತ್ನ ಮಾಡಿದ್ರು ಅದನ್ನು ಸಕ್ಸಸ್ ಮಾಡ್ಬೇಕನ್ನೋದು ನಮ್ಮ ಮೂಲ ಉದ್ದೇಶ. ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ, ಇರುತ್ತೆ, ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ ಈ ರಾಕ್ಷಸರಿದ್ದಾರೋ ಅವರಿಗೆ ಅದ್ರ ಮೂಲಕನೇ ಉತ್ತರ ಕೊಡ್ಬೇಕು ಅನ್ಕೊಂಡು. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಳ್ಳಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಳ್ಳಾರಿ ಗಲಾಟೆ ಪ್ರಕರಣ ಸಂಬಂಧ ತನಿಖೆ ಮಾಡಲಾಗ್ತಾ ಇದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ. ಅವರು ಏನು
ಪೋಸ್ಟರ್ಗಳನ್ನು ಹಾಕಿದರು. ಅದು ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ಹಾಕಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿಯವರು ಮತ್ತು ಸೋಮಶೇಖರ್ ರೆಡ್ಡಿಯವರು, ಶ್ರೀರಾಮುಲು ಅವರು, ಅವರ ಬೆಂಬಲಿಗರೆಲ್ಲ ಆ ಪೋಸ್ಟರ್ಗಳನ್ನು ಕಿತ್ತಾಕಿ ಅದಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿರೋದು. ಅದು ಅವ್ರ ಮನೆ ಮುಂದೆ ಅಂತಂದರೆ ರಸ್ತೆಯನ್ನೆಲ್ಲ ಹಾಕಿದ್ದಾರೆ. ಅದನ್ನು ಕಿತ್ತಾಕಿ ದಾಂಧಲೆ ಮಾಡಿದರು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು, ಅವರ ಬೆಂಬಲಿಗರು, ನಾನಾ ಭರತ್ ರೆಡ್ಡಿ ಅವರ ಕಡೆಯವರು ಗಲಾಟೆ ಮಾಡ್ಕೊಂಡಿದ್ದಾರೆ. ಇಬ್ಬರು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಫೈರ್ ಮಾಡಿದರು ಅಂತೇಳಿ, ರಿವಾಲ್ವರಿಂದ ಫೈರ್ ಮಾಡಿದ್ರ ಅಥವಾ ಯಾವುದು ಫೈರ್ ಆರ್ಮು ಸರಿಯಾಗಿ ಮಾಹಿತಿ ನನಗೆ ಸಿಗಬೇಕು. ಅದರಲ್ಲಿ ಒಬ್ಬರು ಸತ್ತಿದ್ದಾರೆ ಅಂತೇಳಿ. ಯಾರು ಫೈರ್ ಮಾಡಿದ್ರು ಅದೆಲ್ಲ ಈಗ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ನಾನು ನಮ್ಮ ADGP ಕಳಿಸಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ADGPನೂ ಕೂಡ ಕಳಿಸಿದ್ದೇನೆ. ಅದು ವರದಿ ಬಂದ ಮೇಲೆ ಎಲ್ಲ ವಿವರಗಳು ಗೊತ್ತಾಗುತ್ತೆ. ಬಳ್ಳಾರಿ ಘಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ರೆಡ್ಡಿ ಮನೆ ಎದುರು ನಡೆದ ಘಟನೆ ಇದು ಪೂರ್ವ ನಿಯೋಜಿತ ದುಷ್ಕೃತ್ಯ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರೆಡ್ಡಿ ಮನೆ ಎದುರು ನಡೆದಿದ್ದು ಈ ಒಂದು ಘಟನೆ ಪೂರ್ವ ನಿಯೋಜಿತ ದುಷ್ಕೃತ್ಯ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿ ರೆಡ್ಡಿ ಕುಟುಂಬವನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದಿಲ್ಲ ಅಂತ ಹೇಳಿ ವಿಜೇಂದ್ರ ಕಿಡಿಕಾರಿದ್ದು, ಶಿಕಾರಿಪುರ ಕಾರ್ಯಕ್ರಮ ಇತ್ತು ಇವತ್ತು. ಆದರೆ ಆ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ನೇರವಾಗಿ ಬಳ್ಳಾರಿಗೆ BY ವಿಜೇಂದ್ರ ತೆರಳಿದ್ದಾರೆ. ಶಿವಮೊಗ್ಗದಿಂದ ಬಳ್ಳಾರಿಗೆ ಹೊರಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಬಳ್ಳಾರಿ ಬಿಜೆಪಿ ನಾಯಕರ ಬೆಂಬಲಕ್ಕೆ ನಿಲ್ಲೋದಕ್ಕೆ ಬಳ್ಳಾರಿಗೆ ದೌಡಾಯಿಸಿದ್ದಾರೆ. ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ. ಇದು ಗಂಭೀರವಾದ ಪ್ರಕರಣ. ಈ ಪ್ರಕರಣದಲ್ಲಿ ಗಂಭೀರವಾಗಿ ನೀವು ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ, ಹೋರಾಟವನ್ನು ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸೂಚನೆಯನ್ನ ಹೈಕಮಾಂಡ್ ಕೂಡ ಕೊಟ್ಟಿದೆ. ಇದೇ ಕಾರಣಕ್ಕಾಗಿ ಇದೀಗ BY ವಿಜೇಂದ್ರ ಅವರು ನೇರವಾಗಿ ಬಳ್ಳಾರಿಗೆ ತೆರಳಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿಗೆ ಕೂಡ ಅವರು ರೀಚ್ ಆಗ್ತಾರೆ. ಅಲ್ಲಿನ ನಾಯಕರುಗಳ ಜೊತೆ ಮಾತನಾಡ್ತಾರೆ. ಜೊತೆಗೆ ಈಗಾಗಲೇ FIR ಕೂಡ ದಾಖಲಾಗಿಲ್ಲ. ಇವರು ದೂರು ಕೊಟ್ಟರು ಕೂಡ ಯಾವುದೇ ರೀತಿಯ ದೂರನ್ನು ಸ್ವೀಕರಿಸಿಲ್ಲ. ಆ ಹಿನ್ನೆಲೆಯಲ್ಲೂ ಕೂಡ ಈಗ ಅಲ್ಲಿನ ನಾಯಕರುಗಳ ಜೊತೆಗೆ ಮಾತನಾಡಲಿದ್ದಾರೆ BY ವಿಜೇಂದ್ರ.